ಒಮ್ಮೆ ಮಲೆಮಹದೇಶ್ವರ ಬೆಟ್ಟದಡಿಯಲ್ಲಿ ಒಂದು ಬಡ ಕುಟುಂಬ ವಾಸವಾಗಿತ್ತು. ಆ ಕುಟುಂಬಕ್ಕೆ ಅನ್ನವೂ ಇಲ್ಲ, ಹಣವೂ ಇಲ್ಲ. ದಿನಗೂಲಿ ಕೆಲಸವೂ ಸಿಗದೆ ಅವರು ತುಂಬ ಕಷ್ಟದಲ್ಲಿದ್ದರು. ತಾಯಿ ಪ್ರತಿದಿನ ಮಾದಪ್ಪ, ನಮ್ಮ ಕೈಬಿಡಬೇಡ ಎಂದು ಪ್ರಾರ್ಥಿಸುತ್ತಿದ್ದಳು. ಒಂದು ದಿನ ಮಲೆಮಹದೇಶ್ವರ ಸಾಮಾನ್ಯ ಯೋಗಿಯ ವೇಷದಲ್ಲಿ ಆ ಮನೆ ಮುಂದೆ ಬಂದರು. ತಾಯಿ, ಕ್ವಾರಣ್ಯ ನೀಡವ್ವ ಎಂದು ಕೇಳಿದರು. ಬಡತನದಲ್ಲಿದ್ದರೂ ಆ ತಾಯಿ ಪ್ರೀತಿಯಿಂದ ಕ್ವಾರಣ್ಯ ನೀಡಿದಳು. ಮಾದೇಶ್ವರ ಆಕೆಯ ಭಕ್ತಿಯನ್ನು ನೋಡಿ ಸಂತೋಷಗೊಂಡರು. ನಿನ್ನ ಭಕ್ತಿ ಶುದ್ಧವಾಗಿದೆ, ಭಯಪಡಬೇಡ ತಾಯಿ ಎಂದು ಆಶೀರ್ವಾದ ಮಾಡಿದರು. ಮರುದಿನ ಬೆಳಗ್ಗೆ ಆ ಕುಟುಂಬ ಎದ್ದು ನೋಡಿದಾಗ ಮನೆಯ ಮುಂದೆ ಅಕ್ಕಿ ತುಂಬಿದ ಬಟ್ಟಲು, ಹಾಲು ತುಂಬಿದ ಪಾತ್ರೆ ಮತ್ತು ಕೆಲಸಕ್ಕೆ ಬೇಕಾದ ಸಾಧನಗಳು ಕಂಡವು. ಅಷ್ಟೇ ಅಲ್ಲ, ಗ್ರಾಮದ ಜನರಿಗೆ ಅವರ ಮೇಲೆ ಕರುಣೆ ಬಂದು ಕೆಲಸ ಕೊಡಲಾರಂಭಿಸಿದರು. ಕೆಲವೇ ದಿನಗಳಲ್ಲಿ ಅವರ ಜೀವನ ಸಂಪೂರ್ಣವಾಗಿ ಬದಲಾಯಿತು. ಅಂದು ಗ್ರಾಮದವರು ತಿಳಿದರು, ಇದು ಸಾಮಾನ್ಯ ಯೋಗಿಯಲ್ಲ, ಸ್ವತಃ ಮಲೆಮಹದೇಶ್ವರ ಸ್ವಾಮಿಯ ಪವಾಡ ಎಂದು. ಭಕ್ತಿಯಿಂದ ಬೇಡಿದರೆ, ಶುದ್ಧ ಹೃದಯದಿಂದ ನಂಬಿದರೆ ಮಾದಪ್ಪ ಯಾವತ್ತೂ ತನ್ನ ಭಕ್ತರನ್ನು ಕೈಬಿಡುವುದಿಲ್ಲ ಎಂಬ ನಂಬಿಕೆ ಮತ್ತಷ್ಟು ಗಟ್ಟಿಯಾಯಿತು.